ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸುಮಾರು ತಿಂಗಳುಗಳ ಕಾಲ ಕಾರ್ಯನಿರ್ವಹಿಸಿದ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ ಪೊಲೀಸ್ ಪೇದೆ ಪ್ರಮೋದ್ ರೆಡ್ಡಿ ಚಳಿಗಾಲದ ಕಾರಣ ಶಿಡ್ಲಘಟ್ಟ ನಗರವನ್ನು ಸ್ವಚ್ಛಗೊಳಿಸುವಂತಹ ಪೌರ ಕಾರ್ಮಿಕರಿಗೆ ಗ್ಲೌಸ್, ಉಲ್ಲನ್ ರಗ್ಗು ಹಾಗೂ ಜರ್ಕಿನ್ಗಳನ್ನು ವಿತರಣೆ ಮಾಡಿ ಎಲ್ಲಾ ಪೌರ ಕಾರ್ಮಿಕರ ಮನಗೆತ್ತಿದ್ದಾರೆ. ಯಾವುದೇ ಅನುಬಂಧ ಹೊಂದಿರದಿರುವ ಪ್ರಮೋದ್ ರೆಡ್ಡಿಯವರು ಕಲಿಯುಗದ ಕರ್ಣ ಎಂದೇ ಪ್ರಖ್ಯಾತಿಗೊಂಡಂತಹ ಪ್ರಮೋದ್ ರೆಡ್ಡಿಯವರ ತಮ್ಮ ನಿಸ್ವಾರ್ಥದ ದಾನ ಧರ್ಮಕ್ಕೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಅದರ ಸಲುವಾಗಿ ಇವತ್ತು ನಮ್ಮ ಜೊತೆಗೆ ಆರ್ಟಿಒ ಆಫೀಸಿಂದ ಹಲವಾರು ಆಫೀಸರ್ಗಳು ಎಲ್ಲರೂ ಸಿಬ್ಬಂದಿ ವರ್ಗದವರು ಆಗಮಿಸಿರ್ತಾರೆ. ಮೊದಲಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವಾಯು ಮಾಲಿನ್ಯ ಮಾಸಾಚರಣೆ 2025 ಈ ಒಂದು ಕಾರ್ಯಕ್ರಮದ ಫಲವಾಗಿ ನಮ್ಮ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಅಂದ್ರೆ ನೆಗ್ಲಿಜೆನ್ಸ್ ಡ್ರೈವ್ ಮಾಡ್ತಾ ಇದ್ದಾಗ ನೀವುಗಳು ಎಜುಕೇಟ್ ಓದ್ತಾ ಇದ್ದೀರಾ, ನಿಮ್ಗೆ ಗೊತ್ತಿದೆ ಮಕ್ಕಳಿಗೆ ಈ ಥರದ ವಿಷಯ ಗೊತ್ತಿಲ್ಲ, ಅವರು ಗೊತ್ತಿರುತ್ತೆ, ಬಟ್ ಆದರೂ ನೆಗ್ಲಿಜೆನ್ಸ್ ಹೊರಟೋಗ್ಬಿಡ್ತಾರೆ. ಮ್ಯಾಕ್ಸಿಮಮ್ ನಮ್ಮಲ್ಲಿ ಆಕ್ಸಿಡೆಂಟ್ ಆಗೋದು 90-95% ನೆಗ್ಲಿಜೆನ್ಸ್ ಇಂದ ಆಕ್ಸಿಡೆಂಟ್ಸ್ ಆಗೋದು. ರೀಸೆಂಟಾಗಿ ಆಂಧ್ರದಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು, ಬಸ್ಸಲ್ಲಿ 19-20 ಜನ ಡೆತ್ ಆಯಿತು. ಏನು ರೀಸನ್ ಆಯಿತು? ಅದನ್ನು ಮಾಡಿಕೊಂಡು ಅದು ಓವರ್ಟೇಕ್ ಮಾಡೋ ರೋಡ್ ರೇಜಸ್ ಅಂತ ಯಾರೋ ಒಬ್ಬರು ನಮ್ಮನ್ನು ಓವರ್ಟೇಕ್ ಮಾಡ್ತಾ ಇದ್ದಾರೆ ಅಂದಾಗ ನೀವು ನಾನು ಅವ್ರನ್ನ ಅಂಗಡಿ ಅವ್ರಿಗಿನ ಫಾಸ್ಟ್ ಹೋಗುತ್ತೆ ಅಂತ ಡ್ರೈವ್ ಮಾಡೋದು ಈಗ ಮಾಡೋಕ್ಕೆ ಹೋಗಿ ಅಚಾನಕ್ಕಾಗಿ ಈ ಥರ ಬರ್ತಾ ಇದ್ದಿಲ್ಲ. ಹಾಗಾಗಿ ಯಾವುದೇ ಗಾಡಿ ಆಕ್ಸಿಡೆಂಟ್ ಆಗದೇ ಇರೋ ಹುಷಾರಾಗಿ ಓಡಿಸಬೇಕು. ಗಾಡಿ ಓಡಿಸುವಾಗ ಮೊಬೈಲ್ ಫೋನ್ ಯೂಸ್ ಮಾಡೋದು, ಡಿಸ್ಟ್ರಕ್ಷನ್ ಆಗೋದು ಯಾವುದನ್ನು ಮಾಡೋದು. ಬಸ್ ಗಾಡಿ ಓಡಿಸ್ತಾ ಇದ್ದೀರ ಅದ್ರ ಕಡೆನೇ ಗಮನ ಮಾಡಿ ಇಷ್ಟು ಮಾತಾಡೋ ಅವಕಾಶ